ಅನೇಕ ಕುರಿತು ಯೋಚನೆ ಮಾಡ್ತಾರೆ, ಆದ್ರೆ ಇರೋದರಲ್ಲೇ ಹೊಸ ಕಾರ್ಯಗಳು ದೇವರು ಮಾಡಿಕೊಡ್ತಾರೆ. ಆಮೇಲೆ ನಮ್ಮ ಕುಟುಂಬ ಆಗಲಿ, ನಮ್ಮ ಜೀವಿತ ಆಗಲಿ, ಅದು ಹೊಸದಾಗಿ ಇವತ್ತ ನಮ್ಮ ಜೀವಿತವನ್ನ ಪ್ರಾರಂಭ ಮಾಡಿದ ಹಾಗೆ ಕರ್ತನು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ 2 ಅರಸರ ಪುಸ್ತಕ 2ನೇ ಅಧ್ಯಾಯ 22, 21, 20, 21, 22, 23 ಈ ವಾಕ್ಯಗಳು ಓದುವುದಾದ್ರೆ, ಆ ನೀರು ಭಯಂಕರ ವಿಷಕರವಾಗಿದ್ದ ನೀರನ್ನ ದೇವರು ಏನ್ ಮಾಡ್ತಾರೆ, ಶುದ್ಧ ನೀರಾಗಿ ಮಾಡಿ ಜನರಿಗೆ ಕೊಡುವಂತೆ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಇರುವಂತ ನೀರನ್ನ ಶುದ್ಧೀಕರಿಸಿ ಕರ್ತನು ತನ್ನ ಜನರಿಗೋಸ್ಕರ ಹೊಸದಾಗಿ ಮಾಡಿ ಅದರಿಂದಲೇ ನಡೆಸುವಂತೆ ದೇವರು ಮಾಡ್ತಾರೆ. ಹಲ್ಲೆಲೂಯಾ. 2ನೇ ವಿಷಯ, ಹೊಸ ಕಾರ್ಯ ಅನ್ನುವಾಗ ಏನು ವಿಷಯ ದೇವರು ನಮಗೆ ಹೇಳ್ಕೊಡ್ತಾರೆ ಅಂದ್ರೆ, ಯೆಶಾಯ ಗ್ರಂಥ 43